ನಮಸ್ಕಾರ. ಪ್ರತಿನಿತ್ಯ ಈ ಮಂತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಣೆ ಮಾಡಿ, ಅಥವಾ ಈ ಸಂಜೆ 6 ಗಂಟೆ ಮೇಲೆ 10 ಗಂಟೆ ಒಳಗಡೆ ಅನ್ಲಿಮಿಟೆಡ್ ಪಠಣೆ ಮಾಡಿ. ಮಂತ್ರ ಪಠಣೆ ಮಾಡುವಾಗ ಬಾಯಿ ಮೌತ್ ವಾಶ್ ಮಾಡಿರ್ರಿ. ಒಂದು 3 ಸರಿ ಬಾಯಿ ಶುದ್ಧಿ ಮಾಡ್ಕೊಂಡು ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಮಂತ್ರ ಬಂದು ಓಂ ಲಕ್ಷ್ಮೀ ಸ್ವಾಹ, ಓಂ ಲಕ್ಷ್ಮೀ ಸ್ವಾಹ, ಓಂ ಲಕ್ಷ್ಮೀ ಸ್ವಾಹ ಅಂತ. ಜೊತೆಗೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಿ. 3ನೇದು ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಅಂಧರಿಗೆ, ಬಡವರಿಗೆ, ಆಸ್ಪತ್ರೆಯಲ್ಲಿರೋರಿಗೆ, ಕಷ್ಟದಲ್ಲಿರೋರಿಗೆ ಕೈಲಾದಷ್ಟು ಸಹಾಯ ಮಾಡಿ. ಮತ್ತು ನಿಮಗೆ ಗುರುಗಳಿಂದ ಒಳ್ಳೆಯದಾಗಿದ್ದರೆ ಗುರುಗಳಿಗೆ ಸಹಾಯ ಮಾಡಿ. ಈ ರೀತಿ ನೀವು ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಮಂತ್ರಗಳೆಲ್ಲ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು. ಅನ್ಲಿಮಿಟೆಡ್ ಅಂದರೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಟುಗೆದರ್, ಲಕ್ಷಗಟ್ಟಲೆ ಮಂತ್ರಗಳು ಪಠಣೆ ಮಾಡಿದಾಗ ವರ್ಕ್ ಆಗೋದು. ಸುಮ್ಮನೆ 108, 1008 ಬಾರಿ ಮಂತ್ರಗಳು ಪಠಣೆ ಮಾಡಿದರೆ ವರ್ಕ್ ಆಗಲ್ಲ. ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿದ್ದಾಗ ಅನ್ಲಿಮಿಟೆಡ್ ಪಠಣೆ ಮಾಡಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ. ಯಾಕೆಂದರೆ ಈ ಎಸ್ಪೆಷಲಿ ಈ ಲಕ್ಷ್ಮೀ ಮಂತ್ರ ಸಂಜೆ ಟೈಮು, ರಾತ್ರಿ ಟೈಮು, ಬ್ರಾಹ್ಮಿ ಮುಹೂರ್ತದಲ್ಲಿ. ಡೇ ಟೈಮಲ್ಲಿ ದರಿದ್ರ ಲಕ್ಷ್ಮಿ ಅಂತ ಹೇಳ್ತೀವಿ, ರಾತ್ರಿ ಟೈಮಲ್ಲಿ ಲಕ್ಷ್ಮಿ. ಸೊ ಹಿಂಗಾಗಿ ಈ ರಾತ್ರಿ ಟೈಮಲ್ಲಿ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರಣ, ಪವರ್ಫುಲ್ ಮಂತ್ರಣ ಅನ್ಲಿಮಿಟೆಡ್ ಅಂದರೆ ಅದು ಹೇಳ್ತೀನಲ್ಲ, ಲಕ್ಷಗಟ್ಟಲೆ ಪಠಣೆ ಮಾಡಬೇಕು. ಯಾಕೆ ಇವೆಲ್ಲ ವರ್ಕ್ ಆಗಲ್ಲ ಅಂತಂದರೆ, ಈಗ ಸುಮ್ಮನೆ 108, 1008 ಮಾಡಿದರೆ ಆಗಲ್ಲ. ಪ್ರತಿನಿತ್ಯ ಮಾಡ್ತಾನೇ ಇರಬೇಕು. ಪ್ರತಿನಿತ್ಯ ನಾವು ಹೆಂಗೆ ಸ್ನಾನ ಮಾಡ್ತೀವಿ, ಪ್ರತಿನಿತ್ಯ ತಿಂಡಿ, ಊಟ, ನಾಷ್ಟ, ಊಟ ಹೇಗೆ ನಾವು ಮಾಡ್ತೀವಿ, ನಿತ್ಯ ಕೆಲಸ ಕಾರ್ಯಗಳು ಹೇಗೆ ಮಾಡ್ತೀವಿ, ಹೇಗೆ ಡ್ಯೂಟಿಗೆ ಹೋಗ್ತೀವಿ, ಹೇಗೆ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ. ಸೊ ಇವನ್ನೆಲ್ಲ ಪ್ರತಿನಿತ್ಯ ರೂಢಿಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಒಂದು ಮಾಡಬಾರ್ದು ಮಾಡಿದಾಗ ಕರ್ಮ ಅಂತೂ ಯಾರನ್ನೂ ಬಿಡಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ. ನೋಡಿ, ಕರ್ಮ ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗೇ ಆಗುತ್ತೆ. ಕರ್ಮ ಇಲ್ಲಿ ಯಾರನ್ನೂ ಬೈಫರ್ಗೆಟ್ ಮಾಡಲ್ಲ. ನೀವು ಒಳ್ಳೆಯರು, ನಾವು ಕೆಟ್ಟವರು, ನಾವು ಕೆಟ್ಟವರು, ನೀವು ಒಳ್ಳೆಯರು ಅಂತ ಯಾರನ್ನೂ ಬೈಫರ್ಗೆಟ್ ಮಾಡಲ್ಲ. ಕರ್ಮ ಬಂದಾಗ ಪ್ರತಿಯೊಬ್ಬ ಮನುಷ್ಯನು ಊಟ ಮಾಡಲೇಬೇಕು. ಒಳ್ಳೆಯದು ಬಂದಾಗ ಒಳ್ಳೆಯದು ಊಟ ಮಾಡಲೇಬೇಕು, ಕೆಟ್ಟದ್ದು ಬಂದಾಗ ಕೆಟ್ಟದ್ದು ಊಟ ಮಾಡಲೇಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.